ಏನು ನಿನ್ನೆ ಒಂದು ಆನೇಕೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ಒಂದು ಚುನಾವಣೆ ನಡೀತು. ಆ ಚುನಾವಣೆಗೆ ಎಲ್ಲ ಬಂದು ಮೊದಲನೇ ಮತ ನೀಡಿರುವಂಥ ಎಲ್ಲ ಮತದಾರಗಳಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಬಯಸ್ತೇನೆ. ನೋಡಿ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿಗರು 10 ಜನ ಒಂದು ಚುನಾವಣೆಗೆ ಸ್ಪರ್ಧಿಸಿದರು. 10 ಜನ ಒಂದು ಸಂದೇಶ ಏನಪ್ಪ ಇತ್ತು ಅಂದರೆ, ₹1 ಹಣ ಎಂಡ ಯಾವುದೂ ಹಂಚದ ರೀತಿ ಒಂದು ಚುನಾವಣೆ ಮಾಡಿ, ಪಾರದರ್ಶಕವಾಗಿ ಚುನಾವಣೆ ಮಾಡಿ ಎಷ್ಟು ನಮ್ಮ ಮತದಾರರು ಒಂದು ಆಮಿಷಕ್ಕೆ ಒಳಗಾಗ್ದಂಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಚಿಂತನೆ ಇತ್ತು. ಆ ಚಿಂತನೆ ಅಡಿ ಒಂದು ಚುನಾವಣೆಗೆ ಸ್ಪರ್ಧಿಸಿದ್ದು. ಆ ಚುನಾವಣೆಯಲ್ಲಿ ನಮ್ಗಳಿಗೆ ಹೆಚ್ಚು ಒಂದು ಎಲ್ಲರಿಗೂ 200ರಿಂದ 300 ಮತಗಳನ್ನ ನೀಡಿ ನಮ್ಮನ್ನ ಎಲ್ಲರನ್ನೂ ಆಶೀರ್ವದಿಸಿದಂಥ ಎಲ್ಲ ಮತದಾರಗಳಿಗೆ ನಾವು ಧನ್ಯವಾದಗಳನ್ನ ಬಯಸೋಕ್ಕೆ ಇಷ್ಟಪಡ್ತೀವಿ. ಹಾಗೆ ಪಕ್ಕದ ಒಂದು ಏನು ಕಾಚಿನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅಲ್ಲೂ ಸಹ ನಮ್ಮ ಇಬ್ಬರು ಚುನಾಯಿತಿ ಸ್ಪರ್ಧಿಸಿದರು. ಅಲ್ಲೂ ಸಹ ಅದೇ ಒಂದು ಮತದಾರಗಳು ಆಶೀರ್ವಾದ ಮಾಡಿ ಹೆಚ್ಚಿನ ಮತ ನೀಡಿರುವಂಥದ್ದಾಗಿದೆ. ಹಾಗೆ ನಿನ್ನೆ ಏನು ಚುನಾವಣೆ ನಡೀತು, ಅಲ್ಲಿ ಗೆದ್ದಿರ್ಬೋದು, ಅವರ ಹಣ ಹಂಚಿರುವಂಥ ಹಣ ಗೆಲ್ದಿದೆ ಅಂತ ನಾವು ಹೇಳೋಕ್ಕೆ ಬಯಸ್ತೇವೆ ಈ ಮುಖೇನ. ಏಕೆಂದರೆ ಎಲ್ಲ ನೋಡ್ತಾ ಇದ್ರಿ, ಸಮಾಜದಲ್ಲಿ ನಮಗೆ ಕಾಲ ಇದ್ದಿದ್ದೇ ನಮಗೆ 2 ದಿವಸ ನಾವು ಒಂದು ಜಾಗೃತಿ ಮೂಡಿಸೋಣ ಅಂತ ಅನ್ನೋದ್ರೊಳಗಡೆ ಎಲ್ಲರಿಗೂ ಏನು ನಡೀತಾ ಇದೆ, ಇಲ್ಲಿ ವ್ಯವಸ್ಥೆ ಹೇಗೆ ಆಗಿದೆ ಅನ್ನೋದ್ರೊಳಗಡೆ ಚುನಾವಣೆ ಬಂದೇ ಬಿಡ್ತು. ಹಾಗಾಗಿ ನಾವು ಜಾಗೃತಿ ಮಾಡೋದ್ರಲ್ಲಿ ಎಲ್ಲೋ ಒಂದು ಕಡೆ ಹಿಂದೆ ಉಳಿದಿದ್ದೀವಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಹಾಗೆ ಅತಿ ಹೆಚ್ಚು ಮತ ನೀಡಿರುವಂಥ ಎಲ್ಲ ಮತದಾರಗಳಿಗೆ ಇಲ್ಲಿಂದ ಮತ್ತು ಒಂದು ಕೈ ಮುಗಿದು ತಮ್ಮಗಳಲ್ಲಿ ಧನ್ಯವಾದಗಳನ್ನ ಹೇಳ್ತಾ, ನಾವು ನಿಮ್ಮ ಜೊತೆ ಇರ್ತೀವಿ ಸದಾ. ನಿಮಗೆ ಯಾವುದೇ ಲೋನ್ ಕೊಡ್ದೇ ನಿಮ್ಮನ್ನು ಸದಾಯಿಸ್ಬೋದು. ಹೆಚ್ಚುವರಿ ಲೋನ್ ಕೊಡ್ದೇ ನಿಮ್ಮನ್ನು ಏನಾದರೂ ಮಾಡಿದರೆ ನಮ್ಮ ಗಮನಕ್ಕೆ ತಗೊಂಬನ್ನಿ. ನಾವು ಆ ಲೋನ್ ಕೊಡಿಸೋವಂಥದ್ದಾಗ್ಬೋದು, ಹೆಚ್ಚುವರಿ ಲೋನ್ ಆಗ್ಬೋದು, ಅದನ್ನು ನಾವು ಕೆಲಸ ಮಾಡಿಕೊಡ್ತೀವಿ ಅಂತ ನಾವು ಹೇಳೋಕ್ಕೆ ನಾವು ಬಯಸ್ತೇವೆ. ಹಾಗೆ ಮುಂದಿನ ದಿನಗಳಲ್ಲಿ ಒಂದು ಚುನಾವಣೆ ಅಂದರೆ ಹೇಗೆ ನಡಿಬೇಕು ಅನ್ನೋದನ್ನು ಚುನಾವಣಾಧಿಕಾರಿಗಳು ಸಹ ಜಾಗೃತಿ ಮೂಡಿಸ್ಬೇಕಾಗತ್ತೆ. ಏಕೆಂದರೆ ನಿನ್ನೆ ನೋಡಿದಂಥ ಚುನಾವಣೆಯಲ್ಲಿ ತುಂಬ ಯಾರ್ಯಾರೋ ಬರೋದು, ಏನೇನೋ ಕಾರ್ಡ್ ಇಟ್ಕೊಂಡು ತುಂಬ ಫೇಕ್ಗಳು ನಡೆದಿರುವಂಥದ್ದು ಕಂಡು ಬಂದಿದೆ. ದಯವಿಟ್ಟು ನಾವು ಚುನಾವಣಾಧಿಕಾರಿಗಳಿಗೆ ನಾವು ಮನವಿ ಮಾಡೋದೇನಪ್ಪ ಅಂದರೆ, ಬರುವಂಥ ಮುಂದಿನ ಚುನಾವಣೆಗಳಲ್ಲಿ ಪಾರದರ್ಶಕವಾಗಿ ನಡೆಯೋ ರೀತಿ ನೀವು ಜಾಗೃತಿ ಮೂಡಿಸ್ಬೇಕು ಅಂತ ಹೇಳ್ತಾ, ಹಾಗೆ ಮುಂಬರುವಂತಹ ಅತಿ ಶೀಘ್ರದಲ್ಲಿ ಬರುವಂಥ ಒಂದು ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ಆಗ್ಬೋದು, ಹಾಗೆ ಗ್ರಾಮ ಪಂಚಾಯಿತಿ ಚುನಾವಣೆ ಆಗ್ಬೋದು, ಹೇಗೆ ನಾವು ಚುನಾವಣೆಯನ್ನು ಎದುರಿಸಬೇಕು, ಹೇಗೆ ಹಣ ಇಲ್ಲದೇ ಜನಗಳಿಗೆ ನಾವು ಒಂದು ಇದನ್ನು ಜಾಗೃತಿ ಮೂಡಿಸಿ ಅವರನ್ನು ಮತನ ಪಡಿಬೋದು ಅನ್ನೋದ್ರ ಬಗ್ಗೆ ಈಗೊಂದು ನಮಗೆ ಒಂದು ಅನುಭವ ಬಂದಿದೆ. ಆ ನಿಟ್ಟಿನಲ್ಲಿ ನಮ್ಮ ಜನಗಳ ಮುಂದೆ ಹೋಗಿ ಕೆಲಸಗಳು ಮುಖ್ಯ, ಹಣ ಮುಖ್ಯ ಅಲ್ಲ, ನಿಮಗೆ ಒಂದು ಒತ್ತಿನ ಕೊಡುವಂಥ ಹಣ ಮುಖ್ಯ ಅಲ್ಲ, ಒಂದು ಸಂದೇಶ ರವಾನೆ ಮಾಡಿ ಅವರಿಗೆಲ್ಲ ಅತಿ ಹೆಚ್ಚು ಮತಗಳನ್ನ ಪಡೆಯೋದ್ರಲ್ಲಿ ನಾವೆಲ್ಲ ಸಫಲರಾಗ್ತೀವಿ ಅಂತ ತಮ್ಮಗಳಿಗೆ ತಿಳಿಸೋಕ್ಕೆ ಬಯಸ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಏನು ಆನೇಕೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ಒಂದು ಮತದಾರರಿಗೆ ಬಂದು ನಮಗೆ ಅತಿ ಹೆಚ್ಚು ಮತ ನೀಡಿ ಆಶೀರ್ವದಿಸಿರುವಂಥ ಎಲ್ಲ ಮತದಾರಗಳಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೇವೆ.